ಸ್ಯಾಟರ್ಡೆ ಮಾರ್ನಿಂಗ್ ಯಾರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ಬಟ್ಟೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಒಂದ್ ಲೋಟ ಬಿಸಿನೀರ್ನ ಕುಡಿದು ಕಾಲೇಜಿಗೆ ರೆಡಿ ಆಗ್ತಾ ಇದ್ದೆ. ಇವತ್ತು ಟಿಫನ್ ಮಾಡಿರ್ಲಿಲ್ಲ, ಅದಕ್ಕೆ ಅಮ್ಮ ಕೊಟ್ಟು ಕಳ್ಸಿ ಡ್ರೈ ಫ್ರೂಟ್ಸ್ ನೆನಪಾಯ್ತು. ಅದನ್ನ ತಿನ್ಕೊಂಡು ಕಾಲೇಜಿಗೆ ರೆಡಿ ಆಗಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಕ್ಲಾಸಿಗೆ ಕರೆಕ್ಟ್ ಟೈಮಿಗೆ ಹೋದ್ವಿ. ಅಟೆಂಡೆನ್ಸ್ ಎಲ್ಲ ತಗೊಂಡಾದ್ಮೇಲೆ ಕಮ್ಯುನಿಟಿ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಯ್ತು. ನಿಮಗೆ ಹೇಳಿದ್ದೆ ಪ್ರಿನ್ಸಿಪಲ್ ಮ್ಯಾಮ್ ಕ್ಲಾಸ್ ತಗೋತಾ ಇದಾರೆ ಅಂತ. ಇವಾಗ ನಾರ್ಮಲ್ ಡೆಲಿವರಿ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಕಾಸ್ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ಯಾವ ಡ್ರಗ್ಸ್ ನ ಕೊಡ್ಬೇಕು, ಅದ್ರ ಜೊತೆಗೆ ಯೂಸಸ್ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಲಿಟರಲಿ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ಕ್ಲಾಸ್ ಮುಗಿದು 1:30 ಅಂತ ಹೇಳಿದ್ರು, ಬಟ್ 12:30ಗೆ ಹಾಸ್ಟೆಲ್ಗೆ ಹೋಗಿ ಅಂತ ಹೇಳಿದ್ರು. ತುಂಬಾ ಅಂದ್ರೆ ತುಂಬಾನೇ ಖುಷಿಯಿಂದ ಹಾಸ್ಟೆಲ್ ಕಡೆಗೆ ಬಂದ್ವಿ. ಬಟ್ ಆ ಖುಷಿ ಜಾಸ್ತಿ ಹೊತ್ತಿರ್ಲಿಲ್ಲ. ಬಿಕಾಸ್ ನಾವ್ ಯಾವಾಗ್ಲೂ ಹಾಸ್ಟೆಲ್ ಬರ್ಬೇಕಾದ್ರೆ 2 ಬಸ್ ಚೇಂಜ್ ಮಾಡ್ತಾ ಇದ್ವಿ. ಇವತ್ತು ಲಿಟರಲಿ 5 ಬಸ್ ಚೇಂಜ್ ಮಾಡ್ಕೊಂಡ್ ಬಂದಿದ್ವಿ. ತುಂಬಾ ಅಂದ್ರೆ ತುಂಬಾನೇ ಲೇಟ್ ಆಗಿ ಹೋಗಿತ್ತು ಹಾಸ್ಟೆಲ್ ಬರೋ ಅಷ್ಟರಲ್ಲಿ. ನಾವಿನ್ನು ಮಧ್ಯಾಹ್ನದ ಊಟ ಕೂಡ ಮಾಡಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಹಸುವಾಗ್ತಾ ಇತ್ತು. ಐಸ್ ಕ್ರೀಮ್ ತಗೊಂಡು ಹಾಸ್ಟೆಲ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಂಜೆ ಆಗಿ ಫ್ರೆಶ್ ಅಪ್ ಆಗಿ ಬಟ್ಟೆ ಒಗೆದಕ್ಕೆ ಹೋದೆ. ಊಟ ಆದ್ಮೇಲೆ ಮೆಹಂದಿ ಪ್ರೋಗ್ರಾಮ್ ಶುರು ಆಯ್ತು. ಮತ್ತೆ